ನಮ್ಮೊಂದಿಗೆ ವನ್ಯಜೀವಿ ತಜ್ಞರಾಗಿರ್ತಕ್ಕಂಥ ಜೋಸೆಫ್ ಹೂವರ್ ಅವರಿದ್ದಾರೆ. ಕ್ರೀಡಾ ಅಂಕಣಕಾರರು, ಕ್ರೀಡಾ ಬರಹಗಾರರು, ಕ್ರೀಡಾ ಪತ್ರಕರ್ತರು, ವನ್ಯಜೀವಿಗಳ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನು ಸಕ್ರಿಯವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ಜೋಸೆಫ್ ಹೂವರ್ ಅವರು. ಸರ್, ಸ್ವಾಗತ ನಿಮಗೆ ಈ ಡಿಬೇಟ್ಗೆ. ನಮಸ್ಕಾರ ರಮಕಾಂತ್ ಅವರಿಗೆ. ಸರ್, ನಾವು ನೆನ್ನೆ ನೋಡ್ತಾ ಇದ್ವಿ, ಭಯ ಇಷ್ಟೇ. ದಸರಾ ಹತ್ತಿರ ಬಂತು. ದಸರಾದಲ್ಲಿ ಎಲ್ಲ ಆನೆಗಳನ್ನು ಒಂದು ಮೆರವಣಿಗೆ ಇರುತ್ತೆ, ಒಂದು ಆನೆ ಅಂಬಾರಿ ಹೊತ್ಕೊಂಡಿರುತ್ತೆ. ಹಾಗೇನಾದರೂ ಇಂಥ ಘಟನೆ ನಡೆದಿದ್ದರೆ ಏನಪ್ಪ ಗತಿ ಅಂತ ಈ ಕಂಜನ್ ಮತ್ತು ಧನಂಜಯ ಕಿತ್ತಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಇವರಿಬ್ಬರೂ. ಅದೇನೋ ಊಟ ಮಾಡ್ತಿರ್ಬೇಕಾದ್ರೆ ಯಾರ್ಯಾರಿಗೋ ತಿವಿದ್ರಂತೆ. ಸರಿ ಆಯಿತು, ನನ್ನೇ ತಿವಿತ್ಯಾ ಅಂಥೇಳಿ ಎಟ್ಟಾಡ್ಸ್ಕೊಂಡು ಬಂದಿರೋದು. ಇದು ಏನು ಸರ್, ಇದು ಆನೆಗಳ ಬಿಹೇವಿಯರ್ ಅಂತ ಬಂದಾಗ ಯಾಕೆ ಆಗುತ್ತೆ ಈ ಥರದ್ದು ಅಂತ? ಅಲ್ಲ, ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂದ್ರೆ ಎರಡು ಒಟ್ಟಿಗೆ ಇಟ್ಟಿದ್ದಾರೆ. ಯೂಶ್ವಲಾಗಿ ಗಂಡಾನೆ ಪಕ್ಕ ಇಡಲ್ಲ, ದೂರ ಇಡ್ತಾರೆ. ಇಲ್ಲಿ ಏನೋ ಎಡ್ವರ್ಟ್ ಆಗಿ ಏನೋ ನೆಗ್ಲಿಜೆನ್ಸ್ ಇರ್ಬೋದು, ಬಟ್ ಎರಡು ಒಟ್ಟಿಗೆ ಇದ್ದಿದ್ದರಿಂದ ಗಲಾಟೆ ಆಗಿದೆ. ಬಟ್ ನಾವ್ ಯಾವತ್ತೂ ಜ್ಞಾಪಕ ಇಟ್ಕೋಬೇಕು, ಯಾರು ಅನಿಮಲ್ ಬಿಹೇವಿಯರ್ ನ ಯಾರು ಎಕ್ಸ್ಪರ್ಟ್ಗಳು ಇಲ್ಲ. ಯಾವ ಟೈಮ್ ಏನಾಗತ್ತೆ, ಯಾವ ಪ್ರಾಣಿ ಏನ್ ಮಾಡುತ್ತೆ, ನಮ್ ಬೆಕ್ಕ ಏನ್ ಮಾಡುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಆ ದೊಡ್ಡ ಆನೆ, ಈ ತರ ಆನೆ ಎಲಿಫೆಂಟ್ ಇದ್ದಾಗ ಇನ್ನ ಕಾಶಿಯಸ್ ಆಗಿರ್ಬೇಕು. ಇನ್ನೊಂದೇನಂದ್ರೆ ಈ ಅನಿಮಲ್ಸ್ಗೆ, ಎಲಿಫೆಂಟ್ಸ್ಗೆ ಎಷ್ಟು ಸ್ಟ್ರೆಸ್ ಲೆವೆಲ್ಸ್ ಇರತ್ತೆ ಅಂದ್ರೆ, ಒಂದ್ ಕಡೆ ಓಕೆ ಇವರು ದಸರಾಕ್ಕೆ ಪ್ರಿಪರೇಷನ್ ಒಳ್ಳೆ ಊಟ ಕೊಡ್ತಿದ್ದಾರೆ ಇದನ್ನ ಅಂದ್ಬಿಟ್ಟು, ಬಟ್ ಎಷ್ಟು ಮಟ್ಟಕ್ಕೆ ಇದಕ್ಕೆಲ್ಲ ಸೈಕಲಾಜಿಕಲಿ ಸ್ಟ್ರೆಸ್ ಆಗಿದೆ ಅಂದ್ರೆ, ಇದನ್ನ ಕೂಡ ಹಾಕಿ ಚೈನ್ ಹಾಕಿ ಕಟ್ ಹಾಕ್ದಾಗ ಎಲ್ಲರೂ ನಮ್ನ ಒಂದ್ ರೂಮ್ಗೆ ಹಾಕ್ಬಿಟ್ರೆ ನಮ್ಗೆ ಹಿಂಗ ಅನ್ಸ್ತದೆ, ಒಂದ್ 3 ಅವರ್ ರೂಮ್ ಅಲ್ಲಿ ಯಾರ ಕಟ್ ಹಾಕ್ಬಿಟ್ರೆ ಚಿಡ್ದೋಗುತ್ತೆ. ಈ ಅನಿಮಲ್ಸ್ ಗೆ ಓವರ್ ದ ಇಯರ್ಸ್ ಆಗಿದೆ. ಕ್ಯಾಂಪ್ ಅಲ್ಲಿ ನೀವ್ ನೋಡಿದ್ರೆ, ಎಲ್ಲೆಲ್ಲಿ ಎಲಿಫೆಂಟ್ ಕ್ಯಾಂಪ್ ಇದೆಯೋ ಅಲ್ಲಿ ನೋಡಿದ್ರೆ ಪಾಪ ಪ್ರಾಣಿಗಳಿಗೆ ಜಾಗನೇ ಇಲ್ಲ, ಅದಷ್ಟು ಅನುಕೂಲ ಇಲ್ಲ ಅವ್ರಿಗೆ, ಲಾಜಿಸ್ಟಿಕ್ ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ. ಸೊ ನೀವು ಆ ಕ್ಯಾಂಪ್ ಇಂದ ಈ ಆನೆಗಳು ತರ್ತೀರಾ ದಸರಕ್ಕೆ, ನಮ್ಮ ಅಂಬಾರಿ ಈ ಸತಿ ಅಭಿಮನ್ಯು ಅಂದ್ಬಿಟ್ಟು. ಸೊ ಇದು ಓವರ್ ದ ಪೀರಿಯಡ್ ಏನಾಗುತ್ತೆ ಅಂದ್ರೆ ಸ್ಟ್ರೆಸ್ ಲೆವೆಲ್ಸ್ ಹಾಗೆ ಆಗತ್ತೆ, ಎಲ್ಲೋ ಒಂದ್ ಕಡೆ ಕೋಪ ತೋರ್ಸತ್ತೆ. ಇದು ಪುಂಡ ಒಂದು ಆಟ ಸಣ್ಣ ಇದಾಗಿದೆ. ಬಟ್ ನೀವ್ ಹೇಳ್ದಂಗೆ ಅಕಸ್ಮಾತ್ ಆನೆಗಳು ಸ್ವಲ್ಪ ಈ ಕೇರಳವಾಗ ಆಗತ್ತೆ, ನೀವ್ ನೋಡಿರ್ಬೋದು. ಕೇರಳ ಅಂತೂ ರೆಗ್ಯುಲರ್ ಆಗಿ ಆಗ್ತಿರತ್ತೆ. ಅದು ಏನೋ ಫೆಸ್ಟಿವಲ್ ತರ್ತಾರೆ, ಆನೆಗಳು ತೊಂದರೆ ಆಗತ್ತೆ ಸ್ಟ್ರೆಸ್ ಲೆವೆಲ್ಸ್ ಇಂದ, ಅದು ಯಾರಿಗೂ ಅಲ್ಲಿ ಇರೋ ಜನಕ್ಕೆಲ್ಲ ಅಟ್ಯಾಕ್ ಮಾಡ್ಬಿಡುತ್ತೆ ದೇವಸ್ಥಾನದೊಳಗೆ. ಅದೇ ತರ ಇಲ್ಲಿ ಏನಾದ್ರು ಅಕಸ್ಮಾತ್ ನಮ್ ದೇವರದಿಂದ ಇದು ಆಗ್ಬಾರ್ದು, ಅಕಸ್ಮಾತ್ ಏನಾರು ಆಗ್ಬಿಟ್ರೆ ಎಷ್ಟು ಅಪಾಯ ಆಗತ್ತೆ. ಸೊ ಆರ್ ವಿ ಪ್ರಿಪೇರ್ಡ್ ಫಾರ್ ದಟ್, ಮೆಂಟಲಿ ಫಿಸಿಕಲಿ ಆರ್ ವಿ ಪ್ರಿಪೇರ್ಡ್ ಫಾರ್ ದಟ್. ಸೊ ಎಲ್ಲ ನಾನು ಹೇಳೋದೆ ಅಂದ್ರೆ ಅವ್ರಿಗೆ, ಈಗ ಎಷ್ಟೋ ಜನ ಈಗ ನೋಡ್ಕೊಂಡ್ ಬಂದಿದ್ದಾರೆ ಎಷ್ಟು ಲೆವೆಲ್ ನಮ್ಮ ಆನೆಗಳಿಗೆ ತೊಂದರೆ ಆಗ್ತಿದೆ ಅಂದ್ಬಿಟ್ಟು. ಕೆಲವರು ಆಲ್ರೆಡಿ ಮೆಕ್ಯಾನಿಕಲ್ ಎಲಿಫೆಂಟ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಏನ್ ಮಾಡ್ಬೇಕು ಇದಕ್ಕೆ ಎಲ್ಲಕ್ಕೂ ಮೆಕ್ಯಾನಿಕಲ್ ಎಲಿಫೆಂಟ್ಸ್ ಬಂದಿದೆ. ಎಲ್ಲ ಒಂದ್ ಕಡೆ ಎಷ್ಟು ಟ್ರೆಡಿಷನ್ ನಮ್ಮ ಕಲ್ಚರ್ ಇದಕ್ಕೆ ನಾವ್ ಮಾಡ್ಕೊಂಡು ಹೋಗ್ಬೇಕು, ಹೆರಿಟೇಜ್ ಇವೆಂಟ್ ಅಂದ್ಬಿಟ್ಟು. ಎಲ್ಲ ಒಂದ್ ಕಡೆ ಈಗ ನಾವು ಮಾಡರ್ನ್ ವರ್ಲ್ಡ್ ಒಳಗೆ ಎಷ್ಟೋ ತರ ನಾವು ಮಾರ್ಸ್ಗೆ ಹೋಗ್ಬಿಟ್ಟಿದೀವಿ, ಮೂನ್ಗೆಲ್ಲ ಹೋಗಿದೀವಿ. ನಮ್ಮ ಆನೆಗಳು ಎಲ್ಲಿತ್ತೋ ಅಲ್ಲೇ ಇದೆ ಈಗ್ಲೂ, ಅದಕ್ಕೆ ನಾವ್ ಏನು ಪ್ರಯತ್ನ ಮಾಡಿಲ್ಲ. ನಾವ್ ಇಷ್ಟೆಲ್ಲ ಹೇಳ್ತೀವಲ್ಲ, ಬೇಜಾರು ವಿಷಯನ ಇದು ಹೇಳ್ಬೇಕಂದ್ರೆ, ಇಷ್ಟು ವರ್ಷಗಳಿಂದ ನಾವು ದಸರಾಕ್ಕೆ ಈ ಆನೆಗಳನ್ನ ಉಪಯೋಗಿಸ್ತಿದೀವಿ. ನಾವು ಆ ಆನೆಗಳಿಗೆ ಏನಿದೆ, ಏನ್ ತರ ಫೆಸಿಲಿಟಿ ಕೊಟ್ಟಿದ್ದಾರೆ ಎಲಿಫೆಂಟ್ ಕ್ಯಾಂಪ್ಸ್ ಯಾರು ಯೋಚಿಸಿದಾರ? ಅಲ್ಲಿ ನೀವು ಹೋದ್ರೆ ನೀವು ಬೇಜಾರ್ ಮಾಡ್ಕೊತೀರಿ, ಯಾಕೆ ಈ ತರ ನಮ್ಮ ಆನೆಗಳು ತೊಂದರೆ ಕೊಟ್ಟಿರ್ತಾರೆ ಅಂದ್ಬಿಟ್ಟು. ಮೆಡಿಕಲ್ ಫೆಸಿಲಿಟಿ ಇಲ್ಲ, ಎಕ್ಸ್ರೇ ಫೆಸಿಲಿಟಿ ಇಲ್ಲ, CT ಸ್ಕ್ಯಾನರ್ ಇಲ್ಲ. ಅದೆಲ್ಲ ನೋಡಿದ್ರೆ ಇಷ್ಟು ವರ್ಷ ನಮ್ಗೆ ಬೇಕಾ? ನಾನು ಹೇಳೋದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ, ದಯವಿಟ್ಟು ಇದು ನಮ್ಮ ಪ್ರಾಣಿ, ಇದು ನಮ್ಮ ನ್ಯಾಷನಲ್ ಅನಿಮಲ್, ಅದನ್ನು ನೋಡ್ಕೊಳ್ಳಿ. ನೀವು ಬೇರೆ ಸಂಬಳ ತಗೊಂಡಿಲ್ಲ ಆರಾಮಾಗಿ ಕೂತ್ಕೊಂಡ್ರೆ ಬೆಂಗಳೂರು ಅರಣ್ಯ ಭವನ ನಡೆಯಲ್ಲ. ಏನೇನಲ್ಲಿ ತೊಂದ್ರೆ ಇದೆ, ಮಾವುತರಿಗೆ ಏನ್ ತೊಂದ್ರೆ ಇದೆ, ಕಾವಡಿಗಳಿಗೆ ಏನ್ ತೊಂದ್ರೆ ಇದೆ, ಅಲ್ಲಿರೋ ಪೊಸಿಷನ್ ಏನ್ ತೊಂದ್ರೆ, ಇದೆಲ್ಲ ಅಸೆಸ್ ಮಾಡ್ಬೇಕು. ಇದೇ ಪ್ರಾಣಿಗಳಲ್ಲಿ ಇಟ್ಟು ಅದಕ್ಕೆ ಇಷ್ಟೆಲ್ಲ ಸ್ಟ್ರೆಸ್ ಮಾಡಿದ್ಮೇಲೆ ಎಲ್ಲ ಒಂದ್ ಕಡೆ ಕೋಪದಿಂದ ನಾವು ಎಗರಾಡ್ತೀವಿ, ಕೋಪ ಬಂದಾಗ ಎಗರಾಡ್ತೀವಿ. ಆನೆ ಸ್ಟ್ರೆಸ್ ಇದರಿಂದ ಬಿಹೇವಿಯರ್ ಹಾಗೆ ಆಗತ್ತೆ. ಸೊ ಇದಾಗಿದೆ ಒಂದು ಇನ್ಸಿಡೆಂಟ್. ಬಟ್ ದಯವಿಟ್ಟು ನಾವು ದೇವರಿಗೆ ಈಗಲೂ ಬೇಡ್ಕೋತೀವಿ, ಇದು ಈ ತರ ಏನಾದ್ರು ಅಪಾಯ ಆಗ್ಬಾರ್ದು. ಯಾಕಂದ್ರೆ ಅದು ಏನಾದ್ರು ನೆನ್ನೆ ಸೀರಿಯಸ್ ಆಗಿದ್ದಿದ್ರೆ ಗಲಾಟೆ ಒಳಗೆ ಅದನ್ನ ಆ ಆನೆ ಸಾಯಿಸ್ಬಿಡ್ಬೋದಾಯ್ತು. ಲಕಿಲಿ ಆ ಎಲಿಫೆಂಟ್ ಓಡೋಗ್ಬಿಡ್ತು. ಇಲ್ಲದ್ರೆ ಫೈಟ್ ಒಳಗೆ ಏನಾಗುತ್ತೆ ಅಂದ್ರೆ ಕೊಂಬಾಕಿ ಚುಚ್ಬಿಡತ್ತೆ, ಬ್ಲೀಡಿಂಗ್ ಆಗತ್ತೆ, ಇನ್ಫೆಕ್ಷನ್ ಆಗಿ ಸೆಪ್ಟಿಸಿಮಿಯಾ ಆಗಿ ಆನೆಗಳು ಸಾಯತ್ತೆ. ಸೊ ಇದೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ಅಲ್ಲಿ ಯಾರು DFO ಇದ್ರು ಇನ್ ಚಾರ್ಜ್ ಆಫ್ ದಿಸ್ ಇವೆಂಟ್, ಅವ್ರು ಇದೆಲ್ಲ ಸೀರಿಯಸ್ ಆಗಿ ತಗೋಬೇಕು. ಎಲ್ಲ ಒಂದ್ ಕಡೆ ಕಾವಡಿ ಮಿಸ್ಟೇಕ್, ಮಹಾತ್ರ ಮಿಸ್ಟೇಕ್ ಅಂತ ಬ್ಲೇಮ್ ಮಾಡೋದಕ್ಕಿಂತ
ಇದೆಲ್ಲ ಪ್ರೊಸೀಜರ್ಸ್ ಇದೆ, ಮ್ಯಾನೇಜ್ಮೆಂಟ್ ಚಾರ್ಟ್ ಇದೆ. ಈಗ ಸರ್, ಜೋಸೆಫ್ ಸರ್, 3, 4 ಜೋಸೆಫ್ ಸರ್, ನಾವಿಲ್ಲಿ ಈ ಆನೆಗಳ ಬಳಕೆ ಅನ್ನೋ ಒಂದು ವಿಚಾರ ಮಾತನಾಡ್ತಾ ಇದ್ದಂತೆ ಏನಾಗ್ಬಿಡುತ್ತೆ, ಆ್ಯಸ್ ಇಫ್ ವಿ ಆರ್ ಅಗೇನ್ಸ್ಟ್ ದಸರಾ, ನಾವು ದಸರಾಗೇನೋ ವಿರೋಧ ಮಾಡ್ತಾ ಇದ್ದೀವಿ, ವೈಭವಕ್ಕೇನೋ ವಿರೋಧ ಮಾಡ್ತಾ ಇದ್ದೀವಿ ಅಂತ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗಿಬಿಡುತ್ತೆ ಸರ್. ನಾವ್ಯಾರು ದಸರಾ ಹಬ್ಬದ್ದಾಗಲಿ ಆ ಸಾಂಸ್ಕೃತಿಕ ವೈಭವದ್ದಾಗಲಿ ಯಾರೂ ಕೂಡ ವಿರೋಧ ಇಲ್ಲ. ನಾಡ ದೇವತೆಗೆ ಪೂರ್ತಿ ಗೌರವದೊಂದಿಗೆ ನಮ್ಮ ಕನ್ಸನ್ ಏನು ಅಂದರೆ, ನೋಡಿ ಸರ್, ಇತ್ತೀಚೆಗೆ ನಾವು ಗಮನಿಸಿದ್ದೀವಿ ವನ್ಯಜೀವಿ ಸಂರಕ್ಷಣಾ ವಲಯ, ವನ್ಯಜೀವಿ ಸಂರಕ್ಷಣಾ ಕಾಡು, ಇವೆಲ್ಲ ನಾವು ಮಾಡ್ಕೊಂಡು ಬರ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, ವನ್ಯಜೀವಿಗಳ ಸಂತತಿ ಹೆಚ್ಚಾಗಲಿ, ಉಳಿಯಲಿ, ಅವು ಸ್ವೇಚ್ಛೆಯಾಗಿ ಸ್ವಚ್ಛಂದವಾಗಿ ಓಡಾಡ್ಕೊಂಡು ಅವು ಇರಲಿ ಅನ್ನೋ ಒಂದು ಕಾನ್ಸೆಪ್ಟು. ಸರ್ಕಸ್ಗಳಲ್ಲಿ ಪ್ರಾಣಿಗಳ ಬಳಕೆ ನಿಷೇಧ ಮಾಡಿದ್ದೀವಿ, ಕಾರಣ ಇಷ್ಟೇ, ಅವುಗಳಿಗೆ ಹಿಂಸೆ ಕೊಡ್ತಾರಲ್ಲಿ, ಹಾರು ಅಂತಾರೆ, ಎಗರು ಅಂತಾರೆ, ಪಲ್ಟಿ ಹೊಡಿ ಅಂತಾರೆ. ಯಾಕಿದು ಈ ಶಿಕ್ಷೆಗಳು? ಮತ್ತು ಝೂ ಕೂಡ ಅಷ್ಟೇ ಸರ್. ನಾವು ಝೂ ಅನ್ನೋ ಒಂದು ಕಾನ್ಸೆಪ್ಟಿಗೆ ಬಂದರೂ ಕೂಡ ಜೀವಮಾನ ಪೂರ್ತಿ ಸರ್, ಜೀವಮಾನ ಪೂರ್ತಿ ಜೀವಾವಧಿ ಶಿಕ್ಷೆ ಮಾಡದ ತಪ್ಪಿಗೆ ಪ್ರಾಣಿಗಳು ಅನುಭವಿಸ್ತವೆ ಸರ್. ಲೈಫ್ ಇಂಪ್ರಿಸನ್ಮೆಂಟ್ ಅವುಗಳಿಗೆ. ಕೆಲವು ಸಿಂಹಗಳು ನೋಡಿದ್ದೀವಿ, ಆ ಗೋಡೆಗೆ ತಲೆ ಹಾಕೊಂಡು ನಿಂತಿರ್ತವೆ ಸರ್. ಅಂದರೆ ಎಲ್ಲೋ ಇದ್ದಂಥವ್ರು ನಮ್ಗೆ ಯಾರಿಗೋ ಜನ ತೋರಿಸ್ಬೇಕು, ಮಕ್ಕಳಿಗೆ ತೋರಿಸ್ಬೇಕು, ದೊಡ್ಡವ್ರು ನೋಡಬೇಕು, ಸಿಂಹ ನೋಡು, ಬಾಲ ನೋಡು, ಹಲ್ಲು ನೋಡು, ಮೀಸೆ ನೋಡು ಅಂತ ನಾವು ಎಕ್ಸ್ಪ್ಲೈನ್ ಮಾಡೋ ಸಲುವಾಗಿ ಆ ಜೀವಿಯ ಜೀವಿತಾವಧಿಯನ್ನು ಅರ್ಧ ಕೆಜಿನ 1 ಕೆಜಿನ ಮಾಂಸ ಎಸೆಯೋದು, ಅಲ್ಲೇ ಸಾಕ್ಕೊಳ್ಳೋದು ಅವ್ರನ್ನ. ಸೊ ಇದು ತಪ್ಪಬೇಕು ಅಂತ ನೀವಾಗಲೇ ಹೇಳ್ತಾ ಇದ್ರಿ. ಒಂದು ರೀತಿಯಲ್ಲಿ ಇದನ್ನು ಮೆಕ್ಯಾನಿಕಲ್ ಎಲಿಫೆಂಟ್ ಆಗಲೇ ಬಂದಿವೆ ಅಂಥೇಳಿ, ನಾವು ರೋಬೋ ಕಾಲದಲ್ಲಿದ್ದೀವಿ, AI ಕಾಲದಲ್ಲಿದ್ದೀವಿ. ಆನೆಯ ಒಂದು ರೋಬೋನ ಇಟ್ಕೊಂಡು ಬೇಕಾದರೂ ನಾವು ಮಾಡಬಹುದು, ತಪ್ಪೇನಿಲ್ಲ ಅಂತ ನಾವು ಪ್ರಾಣಿ ಹಿಂಸೆ ವಿಚಾರದಲ್ಲಿ ಮಾತಾಡ್ತಾ ಇದ್ದೀನಿ. ಇದು ಸಾಧ್ಯನೇ ಇಲ್ವಾ ಅಂತ ಸರ್ ಒಂದು ಕ್ವಶನ್. ಸರ್, ಧಾರಾಳವಾಗಿ ಮಾಡ್ಬೋದು. ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಇದೆ ನಗರ ಒಳಗೆ. ಅವರು ಎಷ್ಟೋ ವರ್ಷಗಳಿಂದ ಒಂದು ಸ್ಟಫ್ಡ್ ಎಲಿಫೆಂಟ್ ಒಂಥರ ಮೆಕ್ಯಾನಿಕಲ್ ಎಲಿಫೆಂಟ್ ನಿಲ್ಲಿಸಿದ್ದಾರೆ. ಈ ಕೆಲವು ಬೇರೆ ಕಡೆ ಎಲ್ಲ ಏನಾಗತ್ತೆ, ಅವ್ರವ್ರು ಆನೆಗಳು ಇಟ್ಟಿರ್ತಾರೆ. ನೀವು ತುಮಕೂರು ಆಶ್ರಮಕ್ಕೆ ಹೋಗಿ, ದಾವಣಗೆರೆಗೆ ಹೋಗಿ, ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಅಥವಾ ನಮ್ಮ ಶ್ರೀ ರವಿಶಂಕರ್ ಆಶ್ರಮಕ್ಕೆ ಹೋಗಿ, ಈ ತರ ಕಡೆ ಎಲ್ಲ ಆನೆಗಳು ಇಟ್ಟಿದ್ದಾರೆ. ಎಲ್ಲ ಕಡೆನೂ ಅವ್ರವ್ರು ಸ್ವಂತ ಆನೆಗಳು ಇಟ್ಟಿದ್ದಾರೆ. ಅದಕ್ಕೆ ಏನ್ ಫೆಸಿಲಿಟಿ ಕೊಟ್ಟಿದ್ದಾರೆ? ಸೊ ಅಲ್ಲಿಗೂ ಇವರು ಈಗ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಒಳಗೆ ದೇ ಗಿವನ್ ಅ ಗ್ರೇಟ್ ಎಕ್ಸಾಂಪಲ್. ಆಮೇಲೆ ಈಗ ಏನಾಗ್ತಿದೆ ಅಂದ್ರೆ, ಕೇರಳ ಒಳಗೆ ಎಷ್ಟೆಷ್ಟು ಗಲಾಟೆಗಳಾಗಿ ಕೇರಳ ಒಳಗೂ ಜನ ಯೋಚಿಸಿ, ಇಲ್ಲ ನಾವು ಮೆಕ್ಯಾನಿಕಲ್ ಎಲಿಫೆಂಟ್ಸ್ ಮಾಡ್ಬೇಕು ಅಂದ್ಬಿಟ್ಟು ಅದು ಒಂದು ಪ್ರೋಸೆಸ್ ಆಗಿದೆ. ನೀವ್ ಹೇಳ್ದಂಗೆ ರೋಬೋ ಏಜ್, ಏಜ್ ಒಳಗಿದೀವಿ, ಇದೇನ್ ಮಾಡೋದು ದೊಡ್ಡ ತಪ್ಪಲ್ಲ. ಎಸ್, ಕಲ್ಚರ್ ನಾವೆಲ್ಲ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ದಟ್. ಟ್ರೆಡಿಷನ್ ಗೆ ನಾವು ಇದ್ ಮಾಡ್ಲೇಬೇಕು, ಮಾಡ್ಲೇಬೇಕು. ಬಟ್ ವಿ ಹ್ಯಾವ್ ಟು ಮೂವ್ ಆನ್. ನಾವು ಆಸ್ ಅ ಹ್ಯೂಮನ್ ಸ್ಪೀಶೀಸ್ ನಾವು ಇಷ್ಟು ಸ್ಮಾರ್ಟ್ ಆಗಿದ್ದೀವಿ. ಗಾಡ್ ಹಸ್ ಗಿವನ್ ಆಲ್ ದ ಫೆಸಿಲಿಟಿ, ಇಂಟೆಲಿಜೆನ್ಸ್, ಕಾಮನ್ ಸೆನ್ಸ್ ಎಲ್ಲ ಕೊಟ್ಟಿದ್ಮೇಲೆ ಇದನ್ನ ನೋಡ್ಬೇಕು. ಯಾಕಂದ್ರೆ ಒಂದು ನಾವು ಹಾಣೆನ ವಿ ರೆವರ್ ಡೇಟಿಯಾಗಿ ದೇವರಾಗಿ ಕಾಣ್ತೀವಿ ನಾವು. ಈ ಗಣೇಶ ಫೆಸ್ಟಿವಲ್ ಬಂದಾಗ ನಿಮ್ಗೆ ಗೊತ್ತು ಎಷ್ಟು ಮಟ್ಟಕ್ಕೆ ಜನ ಗಣೇಶನ್ ಪೂಜೆ ಮಾಡೋದು. ಬಟ್ ಅದೇ ಗಣೇಶಕ್ಕೆ ನಾವ್ ಎಷ್ಟು ತೊಂದ್ರೆ ಕೊಡ್ತಿದೀವಿ, ಅದ್ರ ಜಾಗನ ಹಾಳು ಮಾಡ್ಕೊಂಡ್ ಬಂದಿದೀವಿ, ಫಾರೆಸ್ಟ್ ನ. ಈಗ ನಾವ್ ಹೇಳೋದು ಈಗ ಅಟ್ಲೀಸ್ಟ್ ಇನ್ ದ ಫ್ಯೂಚರ್ ನಾವು ಕಲ್ಚರ್ ಚೇಂಜ್ ಮಾಡ್ಬೇಕು. ಈಗ ಮುಂಚೆ ಎಲ್ಲ ನಾವು ಮೊಬೈಲ್ ಇರ್ಲಿಲ್ಲ, ಅವಾಗ ಫೋನ್ ಒಳಗಿದ್ವಿ. ಈಗ ಮೊಬೈಲ್ ಬಂದಿದೆ, ಮೊಬೈಲ್ ಒಳಗೆ ಏನು ಸ್ಮಾರ್ಟೆಸ್ಟ್ ಬಂದಿದೆ. So we are moving. ಅದೇ ತರ we should see that. Now we are not against this tradition. Madly, but we can have other options. Correct. So that is what we would love to see this country develop. ಯಾಕಂದ್ರೆ ಇಂಡಿಯಾ ನಮ್ಗೆ ಕರ್ನಾಟಕ ಒಂದು ಈ ತರ ಕಲ್ಚರಲ್ ಇವೆಂಟ್ ಇದ್ದಾಗ ನಮ್ಗೆಲ್ಲ ಬಹಳ ಹೆಮ್ಮೆ. ಹೌದು, ನಾವೇ ಮಾಡೋದು, ಈ ತರ ಯಾರು ಮಾಡಲ್ಲ. But we have to move on. So that this time has come. Okay. Thank you, ಜೋಸೆಫ್ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಥ್ಯಾಂಕ್ ಯು.